ಹಿಮಾಲಯದ ಮಡಿಲಲ್ಲಿ ನೆಲೆಸಿರುವ ಪವಿತ್ರ ಗಂಗೆಯ ತಟ, ಯೋಗದ ರಾಜಧಾನಿ ಎಂದೇ ಪ್ರಸಿದ್ಧವಾಗಿರುವ ಋಷಿಕೇಶದಿಂದ ನಾವು ಇಂದು ಹೊರಟಿರುವುದು ಒಂದು ಅದ್ಭುತ ಆಧ್ಯಾತ್ಮಿಕ ಯಾತ್ರೆಗೆ. ಇದು ಕೇವಲ ಒಂದು ಪ್ರವಾಸವಲ್ಲ, ಇದು ಭಕ್ತಿಯ ಪಥದಲ್ಲಿ ಆತ್ಮವನ್ನು ಶಿವನ ಕಡೆಗೆ ಕರೆದೊಯ್ಯುವ ದಿವ್ಯ ಅನುಭವ. ಋಷಿಕೇಶದ ಹೆಸರು ಮತ್ತು ಪೌರಾಣಿಕ ಹಿನ್ನೆಲೆ. ಋಷಿಕೇಶ್ ಎಂಬ ಹೆಸರಿನ ಮೂಲ ಹೃಷಿಕೇಶ ಎಂಬ ಸಂಸ್ಕೃತ ಪದವಾಗಿದೆ. ಹೃಷಿಕ ಎಂದರೆ ಇಂದ್ರಿಯಗಳು ಮತ್ತು ಈಶ ಎಂದರೆ ಸ್ವಾಮಿ. ಆದ್ದರಿಂದ ಹೃಷಿಕೇಶ ಎಂದರೆ ಇಂದ್ರಿಯಗಳ ಅಧಿಪತಿ ಎಂಬ ಅರ್ಥ. ಇದು ಭಗವಾನ್ ವಿಷ್ಣುವಿನ ಒಂದು ಹೆಸರಾಗಿದೆ. ಪುರಾಣಗಳ ಪ್ರಕಾರ ಮಹರ್ಷಿ ರೈಬ್ಯರು ಈ ಪ್ರದೇಶದಲ್ಲಿ ಕಠಿಣ ತಪಸ್ಸು ಮಾಡಿದಾಗ ಭಗವಾನ್ ವಿಷ್ಣುವು ಅವರಿಗೆ ಹೃಷಿಕೇಶ ರೂಪದಲ್ಲಿ ದರ್ಶನ ನೀಡಿದರು. ಆ ಕಾರಣದಿಂದ ಈ ಸ್ಥಳಕ್ಕೆ ಹೃಷಿಕೇಶ ಎಂಬ ಹೆಸರು ಬಂದಿದೆ. ಋಷಿಕೇಶವು ಹಿಮಾಲಯದ ದಿವ್ಯ ಶಕ್ತಿ ಮತ್ತು ಗಂಗೆಯ ಪಾವಿತ್ರ್ಯ ಎರಡನ್ನೂ ಹೊಂದಿರುವ ವಿಶಿಷ್ಟ ಕ್ಷೇತ್ರವಾಗಿದೆ. ಹಸಿರು ಪರ್ವತಗಳು, ಸ್ವಚ್ಛವಾದ ಗಂಗಾ ನೀರು ಮತ್ತು ಶಾಂತ ವಾತಾವರಣವು ಸಾಧಕರಿಗೆ ಅತ್ಯುತ್ತಮ ಅನುಭವವನ್ನು ನೀಡುತ್ತದೆ. ಓಂಕಾರ್ ಋಷಿಕೇಶ್ ಅನ್ನು ಯೋಗದ ವಿಶ್ವ ರಾಜಧಾನಿ ಎಂದು ಕರೆಯಲಾಗುತ್ತದೆ. ಗಂಗಾ ನದಿಯ ತೀರದಲ್ಲಿರುವ ಈ ಪವಿತ್ರ ನಗರವು ಅನೇಕ ಆಶ್ರಮಗಳು, ಯೋಗ ಕೇಂದ್ರಗಳು ಮತ್ತು ದೇವಸ್ಥಾನಗಳಿಗೆ ಪ್ರಸಿದ್ಧವಾಗಿದೆ. ಋಷಿಕೇಶಕ್ಕೆ ಬರುವ ಯಾತ್ರಿಕರು ಸಾಮಾನ್ಯವಾಗಿ ನೀಲಕಂಠ ಮಹಾದೇವ ದೇವಸ್ಥಾನಕ್ಕೂ ಭೇಟಿ ನೀಡುತ್ತಾರೆ. ಋಷಿಕೇಶ ಮತ್ತು ಗಂಗಾ ನದಿ ಭಾರತೀಯ ಆಧ್ಯಾತ್ಮಿಕ ಪರಂಪರೆಯ ಎರಡು ಅಮೂಲ್ಯ ರತ್ನಗಳಾಗಿವೆ. ಋಷಿಕೇಶವು ಯೋಗ, ಧ್ಯಾನ ಮತ್ತು ಆತ್ಮಸಾಕ್ಷಾತ್ಕಾರದ ಭೂಮಿಯಾಗಿದ್ದರೆ, ಗಂಗೆಯು ಪಾವಿತ್ರ್ಯ, ಕರುಣೆ ಮತ್ತು ಮೋಕ್ಷದ ಸಂಕೇತವಾಗಿದೆ. ಋಷಿಕೇಶದಿಂದ ನೀಲಕಂಠ ಮಹಾದೇವ ದೇವಸ್ಥಾನದವರೆಗೆ ಸಾಗುವ ಮಾರ್ಗವು ಪ್ರಕೃತಿಯ ಸೌಂದರ್ಯ, ಆಧ್ಯಾತ್ಮಿಕತೆ ಮತ್ತು ಗಂಗಾ ಮಾತೆಯ ಪಾವಿತ್ರ್ಯವನ್ನು ಒಂದೇ ವೇಳೆ ಅನುಭವಿಸುವ ಅಪೂರ್ವ ಯಾತ್ರೆಯಾಗಿದೆ. ಹಿಮಾಲಯದ ತಪ್ಪಲಿನಲ್ಲಿ ನೆಲೆಗೊಂಡಿರುವ ಋಷಿಕೇಶ್ ನಗರವು ಗಂಗಾ ನದಿಯ ನಿರ್ಮಲ ಹರಿವಿನಿಂದ ಪ್ರಸಿದ್ಧವಾಗಿದೆ. ಇಲ್ಲಿ ಗಂಗೆಯು ಪರ್ವತಗಳಿಂದ ಇಳಿದು ಸಮತಟ್ಟಾದ ಪ್ರದೇಶದತ್ತ ಹರಿಯಲು ಆರಂಭಿಸುತ್ತದೆ. ನದಿಯ ಎರಡೂ ದಡಗಳಲ್ಲಿ ಹಸಿರು ಕಾಡುಗಳು, ಆಶ್ರಮಗಳು ಮತ್ತು ದೇವಾಲಯಗಳು ಕಂಡುಬರುತ್ತವೆ. ಬೆಳಗಿನ ಸೂರ್ಯಕಿರಣಗಳು ಗಂಗೆಯ ನೀರಿನ ಮೇಲೆ ಬೀಳುವಾಗ ಬೆಳ್ಳಿಯ ಹೊಳಪಿನಂತೆ ಮಿನುಗುವ ದೃಶ್ಯವು ಮನಸ್ಸಿಗೆ ಅಪಾರ ಶಾಂತಿಯನ್ನು ನೀಡುತ್ತದೆ. ಋಷಿಕೇಶದಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿರುವ ನೀಲ್ಕಂಠ್ ಮಹಾದೇವ್ ಟೆಂಪಲ್ ಕಡೆಗೆ ಸಾಗುವ ರಸ್ತೆ ದಟ್ಟವಾದ ಅರಣ್ಯಗಳ ಮಧ್ಯೆ ಹಾದು ಹೋಗುತ್ತದೆ. ಮಾರ್ಗದುದ್ದಕ್ಕೂ ಪರ್ವತಗಳ ಸರಪಳಿಗಳು, ಕಣಿವೆಗಳು ಮತ್ತು ಸಣ್ಣ ಜಲಧಾರೆಗಳು ಯಾತ್ರಿಕರನ್ನು ಆಕರ್ಷಿಸುತ್ತವೆ. ಋಷಿಕೇಶದಿಂದ ನೀಲ್ಕಂಠ ಮಹಾದೇವ ದೇವಸ್ಥಾನದವರೆಗಿನ ಈ ಯಾತ್ರೆಯಲ್ಲಿ ಗಂಗಾ ನದಿ ಕೇವಲ ಒಂದು ನದಿಯಾಗಿ ಕಾಣುವುದಿಲ್ಲ. ಅವಳು ತಾಯಿಯಾಗಿ, ಮಾರ್ಗದರ್ಶಕಿಯಾಗಿ ಮತ್ತು ಮೋಕ್ಷದಾಯಕಿಯಾಗಿ ಅನುಭವವಾಗುತ್ತಾಳೆ. ಹಿಮಾಲಯದ ಪರ್ವತಗಳು ಕೇವಲ ಭೌಗೋಳಿಕ ರಚನೆಗಳಲ್ಲ, ಅವು ಶಿವನ ಸಾನ್ನಿಧ್ಯವನ್ನು ಸಾರುವ ದೈವಿಕ ಶಿಖರಗಳಾಗಿ ಭಾಸವಾಗುತ್ತವೆ. ಈ ಪ್ರಯಾಣದಲ್ಲಿ ಪ್ರತಿಯೊಂದು ಹೆಜ್ಜೆಯೂ ಭಕ್ತಿಯನ್ನು ಹೆಚ್ಚಿಸುತ್ತದೆ. ಪ್ರತಿಯೊಂದು ದೃಶ್ಯವೂ ಪ್ರಕೃತಿಯ ಮಹಿಮೆಯನ್ನು ಸಾರುತ್ತದೆ. ಗಂಗೆಯ ಕಲಕಲ ನಾದ, ಪರ್ವತಗಳ ನಿಶ್ಶಬ್ದತೆ, ಕಾಡಿನ ಹಸಿರು ಸೌಂದರ್ಯ ಮತ್ತು ನೀಲ್ಕಂಠ ಮಹಾದೇವನ ದಿವ್ಯ ಸಾನ್ನಿಧ್ಯ ಇವೆಲ್ಲವೂ ಸೇರಿ ಯಾತ್ರಿಕನಿಗೆ ಜೀವನ ಪರ್ಯಂತ ಮರೆಯಲಾಗದ ಅನುಭವವನ್ನು ನೀಡುತ್ತವೆ. ಆದ್ದರಿಂದ ಋಷಿಕೇಶದಿಂದ ಶ್ರೀ ನೀಲಕಂಠ ಮಹಾದೇವ ದೇವಸ್ಥಾನದವರೆಗಿನ ಈ ಯಾತ್ರೆಯು ಕೇವಲ ಒಂದು ಪ್ರವಾಸವಲ್ಲ, ಅದು ಆತ್ಮವನ್ನು ಶಿವನ ಕಡೆಗೆ ಕೊಂಡೊಯ್ಯುವ ಆಧ್ಯಾತ್ಮಿಕ ಪಯಣ, ಗಂಗೆಯ ಕೃಪೆಯನ್ನು ಅನುಭವಿಸುವ ಅವಕಾಶ ಮತ್ತು ಹಿಮಾಲಯದ ದೈವಿಕ ಸೌಂದರ್ಯವನ್ನು ಏರುತ್ತಾ ಹೋದಂತೆ ಗಂಗಾ ನದಿಯ ಸುಂದರ ದೃಶ್ಯಗಳು ದೂರದಿಂದ ಕಾಣುತ್ತವೆ. ಪ್ರಕೃತಿಯ ಮೌನ, ಪಕ್ಷಿಗಳ ಕಲರವ ಮತ್ತು ತಂಪಾದ ಗಾಳಿ ಯಾತ್ರೆಯನ್ನು ಇನ್ನಷ್ಟು ದಿವ್ಯವಾಗಿಸುತ್ತದೆ. ಈ ಕ್ಷೇತ್ರಕ್ಕೆ ನೀಲ್ಕಂಠ ಎಂಬ ಹೆಸರು ಬಂದಿದೆ. ದೇವಸ್ಥಾನವನ್ನು ತಲುಪಿದಾಗ ಸುತ್ತಲಿನ ಹಸಿರು ಬೆಟ್ಟಗಳು ಮತ್ತು ಶಾಂತ ವಾತಾವರಣವು ಭಕ್ತರಲ್ಲಿ ಭಕ್ತಿ ಹಾಗೂ ಆತ್ಮಶಾಂತಿಯನ್ನು ಉಂಟುಮಾಡುತ್ತದೆ. ಪುರಾಣಗಳ ಪ್ರಕಾರ ದೇವತೆಗಳು ಮತ್ತು ಅಸುರರು ಅಮೃತವನ್ನು ಪಡೆಯಲು ಕ್ಷೀರಸಾಗರವನ್ನು ಮಥನ ಮಾಡಿದರು. ಮಥನ ಆರಂಭವಾದಾಗ ಅಮೃತಕ್ಕಿಂತ ಮೊದಲು ಭಯಾನಕವಾದ ಹಾಲಾಹಲ ವಿಷ ಹೊರಬಂತು. ಆ ವಿಷದ ಉಷ್ಣತೆ ಮತ್ತು ಶಕ್ತಿಯಿಂದ 3 ಲೋಕಗಳು ನಾಶವಾಗುವ ಅಪಾಯ ಎದುರಾಯಿತು. ಆಗ ದೇವತೆಗಳು ಲಾರ್ಡ್ ಶಿವ ಅವರ ಶರಣಾದರು. ಸೃಷ್ಟಿಯನ್ನು ರಕ್ಷಿಸಲು ಶಿವನು ಆ ವಿಷವನ್ನು ತನ್ನ ಕರಗಳಲ್ಲಿ ತೆಗೆದುಕೊಂಡು ಕುಡಿದನು. ವಿಷವು ಹೊಟ್ಟೆಗೆ ಇಳಿದರೆ ಸೃಷ್ಟಿಯ ಸಮತೋಲನ ಹಾಳಾಗುತ್ತದೆ ಎಂದು ಗಾಡೆಸ್ ಪಾರ್ವತಿ ಶಿವನ ಕಂಠವನ್ನು ಹಿಡಿದುಕೊಂಡಳು. ಪರಿಣಾಮವಾಗಿ ವಿಷವು ಶಿವನ ಕಂಠದಲ್ಲೇ ಉಳಿದುಕೊಂಡಿತು. ವಿಷದ ಪ್ರಭಾವದಿಂದ ಶಿವನ ಕಂಠವು ನೀಲಿ ಬಣ್ಣಕ್ಕೆ ತಿರುಗಿತು. ಅದರಿಂದಲೇ ಅವರಿಗೆ ನೀಲಿಕಂಠ ಹೊಂದಿರುವವನು ಎಂಬ ಹೆಸರು ಬಂದಿತು. ಕಥೆಯ ಪ್ರಕಾರ ವಿಷವನ್ನು ಸೇವಿಸಿದ ನಂತರ ಶಿವನು ಈ ಪರ್ವತ ಪ್ರದೇಶಕ್ಕೆ ಬಂದು ದೀರ್ಘಕಾಲ ಧ್ಯಾನ ಮಾಡಿದನು. ಆ ಸ್ಥಳವೇ ಇಂದಿನ ನೀಲ್ಕಂಠ ಮಹಾದೇವ ಕ್ಷೇತ್ರವೆಂದು ಭಕ್ತರು ನಂಬುತ್ತಾರೆ. ದೇವಸ್ಥಾನದ ಗೋಪುರದಲ್ಲಿ ಸಮುದ್ರಮಥನದ ಸುಂದರ ಶಿಲ್ಪಗಳು ಮತ್ತು ಚಿತ್ರಣಗಳನ್ನು ಕಾಣಬಹುದು.
ನೀಲ್ಕಂಠ ಮಹಾದೇವನು ತ್ಯಾಗ, ಕರುಣೆ ಮತ್ತು ಲೋಕಕಲ್ಯಾಣದ ಸಂಕೇತ. ವಿಷವನ್ನು ಸ್ವೀಕರಿಸಿದ ಶಿವನು ದುಃಖವನ್ನು ತನ್ನೊಳಗೆ ತೆಗೆದುಕೊಂಡು ಜಗತ್ತನ್ನು ರಕ್ಷಿಸಿದನೆಂಬ ಸಂದೇಶವನ್ನು ಈ ಕಥೆ ನೀಡುತ್ತಾ. ನೀಲ್ಕಂಠ ಮಹಾದೇವ ದೇವಸ್ಥಾನವು ಪೌರಾಣಿಕತೆ, ಭಕ್ತಿ, ಇತಿಹಾಸ ಮತ್ತು ಪ್ರಕೃತಿ ಸೌಂದರ್ಯಗಳ ಅದ್ಭುತ ಸಂಗಮವಾಗಿದೆ. ಸಮುದ್ರಮಥನದ ಸಂದರ್ಭದಲ್ಲಿ ಲೋಕವನ್ನು ರಕ್ಷಿಸಲು ಶಿವನು ಹಾಲಾಹಲ ವಿಷವನ್ನು ಸೇವಿಸಿದ ಮಹಾಕಾರ್ಯವನ್ನು ಈ ಕ್ಷೇತ್ರವು ನೆನಪಿಸುತ್ತದೆ. ಹಿಮಾಲಯದ ಮಡಿಲಿನಲ್ಲಿ ನೆಲೆಗೊಂಡಿರುವ ಈ ದೇವಾಲಯವು ಹಿಮಾಲಯದ ಮಡಿಲಿನಲ್ಲಿ ನೆಲೆಗೊಂಡಿರುವ ಈ ದೇವಾಲಯವು ಭಕ್ತರಿಗೆ ಆಧ್ಯಾತ್ಮಿಕ ಶಾಂತಿ, ಭಕ್ತಿ ಮತ್ತು ದೈವಿಕ ಅನುಭವವನ್ನು ನೀಡುತ್ತದೆ. ಆದ್ದರಿಂದ ವೃಷಿಕೇಶ ಯಾತ್ರೆ ಮಾಡುವ ಪ್ರತಿಯೊಬ್ಬ ಶಿವಭಕ್ತನಿಗೂ ನೀಲ್ಕಂಠ ಮಹಾದೇವ ದೇವಸ್ಥಾನದ ದರ್ಶನವು ಜೀವನದ ಒಂದು ಸ್ಮರಣೀಯ ಮತ್ತು ಪವಿತ್ರ ಅನುಭವವೆಂದು ಪರಿಗಣಿಸಲಾಗಿದೆ. ಜಪ, ಧ್ಯಾನ ಮತ್ತು ಮೌನ ಸಾಧನೆ ವಿಶೇಷ ಫಲಪ್ರದವೆಂದು ನಂಬಲಾಗಿದೆ. ಯಾತ್ರಿಕರಿಗೆ ಅನುಭವ. ಹೃಷಿಕೇಶದಿಂದ ನೀಲ್ಕಂಠದ ಕಡೆಗೆ ಸಾಗುವಾಗ ಗಂಗೆಯ ಸುಂದರ ದೃಶ್ಯಗಳು, ಹಸಿರು ಕಾಡುಗಳು ಮತ್ತು ಪರ್ವತಗಳ ನಡುವೆ ಇರುವ ಗರುಡಚಟ್ಟಿ ಕ್ಷೇತ್ರವು ಯಾತ್ರಿಕರ ಮನಸ್ಸಿನಲ್ಲಿ ದೈವಿಕ ಭಾವನೆಯನ್ನು ಮೂಡಿಸುತ್ತದೆ. ಅನೇಕ ಸಾಧುಗಳ ಗರುಡಚಟ್ಟಿ ಎಂಬ ಹೆಸರಿನ ಹಿನ್ನೆಲೆ ಪುರಾಣಗಳ ಪ್ರಕಾರ ಶ್ರೀ ಮಹಾವಿಷ್ಣುವಿನ ವಾಹನವಾದ ಗರುಡ ಇಲ್ಲಿ ತಪಸ್ಸು ಮಾಡಿ ಲಾರ್ಡ್ ವಿಷ್ಣು ಅವರ ಅನುಗ್ರಹವನ್ನು ಪಡೆದನೆಂದು ನಂಬಿಕೆಯಿದೆ. ಆದ್ದರಿಂದ ಈ ಸ್ಥಳಕ್ಕೆ ಗರುಡಚಟ್ಟಿ ಎಂಬ ಹೆಸರು ಬಂದಿದೆ. ಈ ಪ್ರದೇಶವು ವಶಿಮುನಿಗಳ ತಪೋಭೂಮಿ ಎಂದು ಪರಿಗಣಿಸಲಾಗುತ್ತದೆ. ಇಲ್ಲಿ ಧ್ಯಾನ ಮಾಡಿದರೆ ಮನಸ್ಸಿಗೆ ಶಾಂತಿ ಮತ್ತು ಏಕಾಗ್ರತೆ ಲಭಿಸುತ್ತದೆ ಎಂದು ಭಕ್ತರು ನಂಬುತ್ತಾರೆ. ನೀಲ್ಕಂಠ ಮಹಾದೇವರ ದರ್ಶನಕ್ಕೆ ತೆರಳುವ ಮೊದಲು ಇಲ್ಲಿ ಪ್ರಾರ್ಥನೆ ಮಾಡಿದರೆ ಯಾತ್ರೆ ಯಶಸ್ವಿಯಾಗುತ್ತದೆ ಎಂಬ ನಂಬಿಕೆಯಿದೆ. ಗಂಗೆಯ ನಾದ, ಕಾಡಿನ ನಿಶ್ಶಬ್ದತೆ ಮತ್ತು ಪರ್ವತಗಳ ಸಾನ್ನಿಧ್ಯವು ಸಾಧಕರಿಗೆ ಧ್ಯಾನಕ್ಕೆ ಅನುಕೂಲಕರ ವಾತಾವರಣವನ್ನು ಸೃಷ್ಟಿಸುತ್ತದೆ. ಕೆಲವು ಸ್ಥಳೀಯ ಪರಂಪರೆಗಳ ಪ್ರಕಾರ ಈ ಪ್ರದೇಶವು ದೈವಿಕ ಶಕ್ತಿಯ ಕೇಂದ್ರವೆಂದು ಪರಿಗಣಿಸಲ್ಪಟ್ಟಿದೆ. ಇಲ್ಲಿ ದೇವಿ ಮತ್ತು ವಿಷ್ಣು ತತ್ವಗಳ ಸಮನ್ವಯವಿದೆ ಎಂದು ಸಾಧಕರು. ಗಂಗೆಯ ನಾದ, ಕಾಡಿನ ನಿಶ್ಶಬ್ದತೆ ಮತ್ತು ಪರ್ವತಗಳ ಸಾನ್ನಿಧ್ಯವು ಸಾಧಕರಿಗೆ ಧ್ಯಾನಕ್ಕೆ ಅನುಕೂಲಕರ ವಾತಾವರಣವನ್ನು ಸೃಷ್ಟಿಸುತ್ತದೆ. ಕೆಲವು ಸ್ಥಳೀಯ ಪರಂಪರೆಗಳ ಪ್ರಕಾರ ಈ ಪ್ರದೇಶವು ದೈವಿಕ ಶಕ್ತಿಯ ಕೇಂದ್ರವೆಂದು ಪರಿಗಣಿಸಲ್ಪಟ್ಟಿದೆ. ವೀಕ್ಷಕರೇ, ಜೀವನದಲ್ಲಿ ಒಮ್ಮೆಯಾದರೂ ಪವಿತ್ರ ವೃಷಿಕೇಶಕ್ಕೆ ಭೇಟಿ ನೀಡಿ ತಾಯಿ ಗಂಗೆಯಲ್ಲಿ ಪುಣ್ಯಸ್ನಾನ ಮಾಡಿ ಶ್ರೀ ನೀಲ್ಕಂಠ ಮಹಾದೇವರ ದಿವ್ಯ ದರ್ಶನವನ್ನು ಪಡೆಯಿರಿ. ಈ ಯಾತ್ರೆಯ ಅನುಭವ ನಿಮ್ಮ ಮನಸ್ಸಿಗೆ ಅಪಾರ ಶಾಂತಿ ಮತ್ತು ಭಕ್ತಿಯ ಅನುಭೂತಿಯನ್ನು ನೀಡುತ್ತದೆ. ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಚಾನೆಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಇಂತಹ ಮತ್ತಷ್ಟು ಆಧ್ಯಾತ್ಮಿಕ ಯಾತ್ರೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಓಂ ನಮಃ ಶಿವಾಯ.